ಸಂಘ ಅನಿವಾರ್ಯ ಆಗೈತೆ. ರೈತ ಸಂಘ ಮಾಡ್ಲಿಲ್ಲ ಅಂತಂದ್ರೆ ನೀವು ಯಾರು ಬದುಕುದಿಲ್ಲ. ಯಾಕೆ ಬದುಕುದಿಲ್ಲ ಅನ್ನೋ ಅಂತದನ್ನ ಈಗಾಗಲೇ ಹೇಳಿದಾರ. 80 ವರ್ಷ ಸ್ವತಂತ್ರ ಸಿಗಕ್ಕಿಂತ ಮುಂಚೆ ಕೂಡ ಆರಾಮ್ ಇರ್ತಕ್ಕಂಥವ್ರು ನಾವು. ಅವ್ರು ಬ್ರಿಟಿಷರಿದ್ದಾಗ ಸಾಲಾಗೆಲ್ಲ ಇದ್ರಿಕಿಲ್ರಿ ಗುರುಗಳು ಅವಾಗ. ಅವಾಗ ಸಾಲ ಇದ್ರಿಕಿಲ್ಲ. ನಮ್ಮದು ಎಷ್ಟು ಬೇಕಾಟ್ ಮಾಡ್ಕೊಂತಿದ್ದು, ಬೇಕಾದ್ರೆ ಬ್ರಿಟಿಷರಿಗೆ ಬೆಳೆದು ಕೊಡ್ತಿದ್ದು, ಚಲೋ ಇರ್ತದ. ಈಗೇನು ಬ್ರಿಟಿಷರು ಅವ್ರಿಗಿಂತ ಸುಮಾರಾಗಿದ್ದಾರೆ. ಇಷ್ಟೆಲ್ಲ 79 ವರ್ಷ ಬಿಜೆಪಿಗೆ ಓಟ್ ನಾನು ಹಾಕಿನು, ಕಾಂಗ್ರೆಸ್ ನೀವು ಹಾಕಿರಿ, JDS ಓಟ್ ಹಾಕಿದ್ರು. ಇದನ್ನ ಬಿಟ್ರೆ ನಾವು ಬೇರೆ ಏನು ಮಾಡಿಲ್ಲ. ನೀವು ಓಟ್ ಹಾಕಿದ್ರಿ, ನಾವು ಹಾಕಿದ್ವಿ, ಪಾರ್ಟಿನೂ ಕೂಡ ಮಾಡಿದ್ರಂತವ್ರದ್ರಿ. ಇಷ್ಟ ಅದ್ರ ಚಿಕ್ಕ ಏನಾಗಿಲ್ಲ. ನಿಮ್ಮನ್ನ ಹೊಳ್ಳಿ ನೋಡೇ ಇಲ್ಲ ಅವ್ರ. ನಿಮ್ಮ ಬಾಳೆ ಹೊಳ್ಳಿ ನೋಡ್ಲಿಲ್ಲ. ಈ ನಾಡಿಗೆ ರೈತ ಅಣ್ಣ ಬ್ರಹ್ಮ, ನಡೆದಾಡು ಶಕ್ತಿ ಕೊಟ್ಟಿರ್ತಕ್ಕಂಥವ್ರು, ದೇವರು, ಎಲ್ಲ ಬರೋಬ್ಬರಿ. ಜನಸಂಖ್ಯೆ ಒಳಗೆ ನಾವ್ ಹೆಚ್ಚೋದು, ಮತದಾನ ಒಳಗೆ ನಾವ್ ಹೆಚ್ಚೋದು, ಭೂಮಿ ಒಳಗೆ ಕೂಡ ನಾವ್ ಹೆಚ್ಚೋದು ಅಲ್ರಿ. ಹೇಳಿ ಮತ್ತ ಇವೆಲ್ಲ ವಿಷಯದಾಗ ನಾವ್ ಹೆಚ್ಚಿದ್ದಾಗೂ ಕೂಡ ಈ ದೇಶದಾಗ 5 ನಿಮಿಷ 10 ನಿಮಿಷಕ್ಕೊಬ್ಬ ಈ ದೇಶದಾಗ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಇವತ್ ನೋಡ್ರಿ, ಗುರ್ಲಾಪುರ ಮೂಡಲಗಿ ಒಳಗ ನನ್ನ ಒಬ್ಬ ತಾಯಿ, ನನ್ನ ಒಬ್ಬ ಅಣ್ಣ ಪಾಪ ಕರೆಂಟ್ ಹಿಡಿದು ಇಬ್ಬರ ಇವತ್ತ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಸಂದರ್ಭ. ಬೆಳಿಗ್ಗೆ 12 ಗಂಟೆ ಕರೆಂಟ್ ಬಂದವು, ಕಸ ತೆಗಿಬೇಕು, ನಾ ನೀರು ಹಾಸ್ಬೇಕಂತೇಳಿ ಹೊಲಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ. ಅವಾಗ ಕಸ ತೆಗಿದ್ನಾಗ LT ವೈರ್ ಹರಿದು ಬಿದ್ದಿದ್ದು ಗೊತ್ತಾಗುದಿಲ್ಲ. ಯಾಕಂದ್ರೆ ಗಡಬಡಿ ಒಳಗ ಲೈನ್ ಹೋಗ್ತಾವೋ ಬಿಡ್ತಾವೋ ಅಂತೇಳಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದೊಳಗ 3 ಜನಕ್ಕೆ ಒಬ್ರಿಗೆ ಅತಿಯಾದ ಗಾಯ ಆಗೈತಿ. 2 ಜನ ಪ್ರಾಣ ಕಳ್ಕೊಂಡ್ರ. ಯಾರ ಸಂಬಂಧ ಕಳ್ಕೊಂಡ್ರ? ಈ ನಾಡಿಗೆ ಅಣ್ಣ ಹಾಕಕ್ಕೆ ಕಳ್ಕೊಂಡ್ರು. ಇವತ್ತು ನೋಡ್ರಿ ಎಷ್ಟು 40 ವರ್ಷ 50 ವರ್ಷ ನಿಮ್ಮ ಆಯರ್ ಹಳಿವಾಗ್ಯಾವ ಮುಖ್ಯಮಂತ್ರಿಗಳ್ರ, ಕಾಂಗ್ರೆಸ್ ಹಾಕಿ ಬಿಜೆಪಿ JDS ದವ್ರ ಆ ವೈರ್ ಚೇಂಜ್ ಮಾಡ್ರು ಅಂತೇಳಿ ತಲೆ ಹಿಡ್ಕ್ರ ಅಂತೇಳಿ ಎಷ್ಟು ವರ್ಷದಿಂದ ಬುದ್ಧಿ ಹೇಳಾತು. ಏಸ್ಕಾಂ ಕಂಪನಿಗೆ ಬೇಸ್ಕಾಮ ಜೆಸ್ಕಾಂದವ್ರಿಗೆ ಹೇಳಾತು. ಈ ತಲೆ ಹಿಡ್ಕ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಅರಿವು ಇಲ್ಲ ನೋಡ್ರಿ. ಇವತ್ತ ಸರಿಯಾಗಿ ಗಟ್ಟಿವಾದ ವೈರ್ ಇತ್ತಪ್ಪ ಅಂತಂದ್ರ ಅರ್ಧ ಆ ಪುಣ್ಯಾತ್ಮರ ಜೀವ ಹೋಗ್ತಿತ್ತು. ಸಣ್ಣ ವಯಸ್ಸ, ಇವತ್ತ 10 ವರ್ಷದ ಮಗು ಐತಿ ಅವ್ರಿಗೆ. ಹೆಂಗ ಬದುಕಬೇಕು ಹೇಳ್ರಿ. ಅದನ್ನ ನೋಡ್ರ ಕುದಿತೈತಿ ಮೈಯಾಗ. ಎಷ್ಟು ಸಲ ಪ್ರತಿಯೊಂದು ವಿಚಾರದಾಗ ಹೇಳ್ತಿರ್ತು, ಮೊದಲು ವೈರ್ ಚೇಂಜ್ ಮಾಡ್ರಿ, 40 ವರ್ಷ ಆಗ್ಯಾವು, ವಿದ್ಯುತ್ ನಿಮ್ಮದು 25% 30% ಅಲ್ಲೇ ಸೋರಿಕೆ ಆಗದತ್ತಿ, ನಮ್ಗೆ ಕರೆಂಟ್ ಕೂಡ ಸರಿಯಾಗಿ ನಡೀತಾ ಇಲ್ಲ ಅನ್ನೋಂಥದ್ದು ಹೇಳತ್ತು. ಇದನ್ನೆಲ್ಲ ಯಾರು ಚಿಂತೆ ಮಾಡ್ತಾರ? ಈ 224 ಮಂದಿನ ಆರ್ಚ್ ಕಳಿಸೋದು ಇವರಿಗೆ. ನೀವು ಯಾರು ಅನ್ನೋದು ಗೊತ್ತಿಲ್ಲ. ನೀವು ಬರೀ ಹೋಟ್ ಅಷ್ಟ ನಿಮ್ಮದು ಗೊತ್ತು. ಹೋಟ್ ಅಷ್ಟ ಬೇಕು ನಿಮ್ಮದ. ಹೋಟ ಅವ್ರ ಅಧಿಕಾರ ಬಂದ್ಮಂತ ಅವ್ರು ಹೇಗೆ ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಮಾತ್ರ ಈ ರಾಜಕಾರಣ ವ್ಯವಸ್ಥೆಗೆ ಬೇಕಾಗೈತಿ. ಯಾರಿಗೂ ಅವರೇ ಬಾಳ್ ಮಂದಿ ಬಿಡ ಅಲ್ಲೇನ ಒಂದಿಬ್ಬರು ಸತ್ರ ಏನಾತ. ಇಷ್ಟು ಕೇವಲಾಗಿ ಇವತ್ತ ಈ ರೈತ ಕುಲವನ್ನು ನೋಡ್ತಕ್ಕಂಥ ಸಂದರ್ಭ ನೋಡ್ರಿ. ಅಲ್ಲಿ ಬಿಡದಿ ಒಳಗ 500 ದಿವಸದಿಂದ ನಮ್ಮ ಭೂಮಿ ಕೊಡುದಿಲ್ಲ. 9,000 ಎಕರೆ ಭೂಮಿ ನಮ್ಮದೈತಿ, ಇದು ನಮ್ಮ ಹಕ್ಕೈತಿ. ನೀ 10 ಕೋಟಿ ಕೊಟ್ರು ಭೂಮಿ ಕೊಡುದಿಲ್ಲ ಅಂತ ಅಲ್ಲಿ ರೈತ ದೇವರು ಹೋರಾಟ ಮಾಡತ್ತಾರು. ಇಡೀ ರಾಜ್ಯದ ನನ್ನ ಎಲ್ಲಾ ರೈತ ಪರ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಬೆಂಬಲ ಕೊಟ್ಟ ಭೂಮಿ ಕೊಡುದಿಲ್ಲ ಅಂತ ಹೇಳಿದ್ರು ಕೂಡ ಈ ತಲೆ ಹಿಡಕ ರಾಜಕಾರಣಿಗಳ ಈ ರಾಜ್ಯದ ಮುಖ್ಯಮಂತ್ರಿ ನಿನ್ನೆ ಸರ್ವೇರ್ನ ಕಳಿಸ್ಯಾನ. ನಿನ್ನೆ ಬಿಡ್ಲಿಲ್ಲ ನಮ್ಮ ರೈತರ ಹುಲಿಗಳಲ್ಲೆಲ್ಲ ತಾಯಿಯಂದಿರೋದು ಎಲ್ಲರೂ ಕೂಡಿ ಪರಕಿ ತಗೊಂಡು ಬೆಣ್ಣ ಹತ್ತಿ ಯಪ್ಪ ಕೈ ಮುಗಿತು ಹೋಗ್ತು ಬಿಡ್ರಿ ಅನ್ನೋ ಮಟ್ಟ ಬಿಡ್ಲಿಲ್ಲ. ಪರಕಿ ಗಜ್ಜು ಬಿತ್ತು. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಅವರೇ ನಿಮಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಂದ ಒಂದು ತಿಂಗಳ ನಾವ ಗುರೂಜಿ ನನ್ನೆಲ್ಲ ಮುಖಂಡರು, ಇಡೀ ನಾಡಿನ ಎಲ್ಲ ಮುಖಂಡರು ನಾವ ಈಗ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಬಂದರು, ಏನೋ ಸ್ವಲ್ಪ ಬದಲಾವಣೆ ಮಾಡ್ತಾರೋ ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಇತ್ತು. ನೀವೆಲ್ಲರ ತಪ್ಪಿ ಬಿಡದಿ ಒಳಗೆ ನಮ್ಮ ಗೋರಿ ಮೇಲೆ ರಾಜಕಾರಣ ಮಾಡಿದ್ರೆ ನಿಮ್ಮ ಗೋರಿ ಮೇಲೆ ನಾವು ರಾಜಕಾರಣ ಮಾಡಬೇಕಾಗತ್ತಿ. ನನ್ನ ರೈತ ದೇವರುಗಳಲ್ಲಿ ಪಾಪ 20 ವರ್ಷದಿಂದ ತೆಂಗಿನ ಗಿಡ ಹಚ್ಚಾರು.
ಅಡಿಕೆ ಗಿಡ ಹಚ್ಚಾರು, ಬಾಳೆ ಹಚ್ಚಾರು, ಎಲ್ಲ ಬಾಜಿಗಳನ್ನು ಬೆಳೆದರು. ಬೆಂಗಳೂರು ನಿಮಗೆ ಸಮೀಪ ತಂದು ಈ ನಾಡಿಗೆ ಅನ್ನ ಹಾಕತಾರ. ಇಡೀ ನಾಡಿನ ಜನ ಕೂಡ ಈ ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಾಗ್ತತೆ. ನಾವು ಹೇಳ್ತಾ ಇದ್ದೀವಿ, ಸಾಕಷ್ಟು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 2 ಲಕ್ಷ ಎಕರೆ ಅರಣ್ಯ ಇಲಾಖೆ ಐತಿ, ಬರೀ 50,000 ಎಕರೆ ಮಾತ್ರ ಇವತ್ತು ಅರಣ್ಯ ಐತಿ. ಉಳಿದೆಲ್ಲ ಬರೀ ಕಂಟೆ ಐತೆ. ಆ ಕಂಟಿ ಬೆಳೆಸಕ್ಕಾಗಿ ಈ ಅಧಿಕಾರಿಗಳನ್ನ ಇಟ್ಟಿದಾರ. ಯಾವ ಅಧಿಕಾರಿ ಹೇಳ್ರಿ? ಅರಣ್ಯ ಕಾಯ್ತಕ್ಕಂತ ಅಧಿಕಾರಿಗಳನ್ನ ಕಂಟಿ ಬೆಳೆಸಕ್ಕಾಗಿ. ಯಾಕ ಕಂಟಿ ಎಲ್ಲಕ್ಕಿಂತ ಚಲೋ ಅಂತವ ಮಾವಿನ ಗಿಡ, ಬೇರಿ ಗಿಡ, ಬೇಡ ಏನ್ ಬೇಕಲ್ಲ ಒಳ್ಳೆ ಒಳ್ಳೆ ಗಿಡ ಸಾಗವಾಣಿ ಬೆಳೆದ್ರಪ್ಪ ಅಂದ್ರೆ ಇಡೀ ನಾಡಿಗೆ ಉಪಯೋಗ ಆಗುದಿಲ್ಲ. 1 ಲಕ್ಷ 1.5 ಲಕ್ಷ ಎಕರೆ ಒಳಗೆ ಉಪಯೋಗ ಆಗುದಿಲ್ಲ. ಇದು ಯಾವಾಗೂ ಚಿಂತಿಲ್ಲ ಅವ್ರಿಗೆ. ಬರೇ ಹೆಂಗ ನಾವು ನುಂಗುದು, ಹೆಂಗ ಶ್ರೀಮಂತ ಆಗುದು, ವೋಟ್ ಬ್ಯಾಂಕ್ ಮಾಡಿಸ್ಕೋದಿದ್ದು ಅಷ್ಟ ಐತೆ. ಅದಕ್ಕಾಗಿ ನೀವು ಇವತ್ತು ಬದಲಾಗಬೇಕಾಗಿತ್ತು. ಅದಕ್ಕಾಗಿ ಮಮಲಾಪುರಕ್ಕ ಹೇಳಕ್ಕಾಗಿ ನಾವು ರೈತ ಸಂಘ ಮಾಡಕ್ಕಾಗಿ ಬಂದು. ಯಾಕಂದ್ರ 80 ವರ್ಷ ಆದ್ ಮೋಸ ಮಾಡ್ಯಾರ. ಸ್ವಾಮಿನಾಥನ್ ವರದಿ ಅಂತೇಳಿ ಸುಮಾರು 20-30 ವರ್ಷದ ವರದಿಯನ್ನ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಸಲ್ಲಿಸಿರ. ಹಿಂದ ಕಾಂಗ್ರೆಸ್ ಸರ್ಕಾರ 10-15 ವರ್ಷ ಅವ್ರು ಟೈಮ್ ಪಾಸ್ ಮಾಡ್ಕೊತ ಬಂದ್ರು. ಅವ್ರ ವರದಿಯನ್ನು ತರಲಿಲ್ಲ. ಈ ಮೋದಿಜಿ ಅಜ್ಜ ಬಂದತ್ತೇಳಿ ಈ ಮೋದಿ ಅಜ್ಜ ನಮ್ಮ ಪ್ರಣಾಳಿಕೆ ಒಳಗೆ ಹಾಕಿರ, ಸ್ವಾಮಿನಾಥನ ವರದಿ ತರ್ತೀವಿ, ನಿಮ್ಮ ರೇಟ್ ಎಲ್ಲ ಡಬಲ್ 3-4 ಪಟ್ಟು ಮಾಡ್ತೀವಿ. ಸ್ವಾಮಿನಾಥನ ವರದಿ 1+50 ಅಂತಂದ್ರ ಇವತ್ತು ಕಬ್ಬಿಗೆ 12,000 ರೂಪಾಯಿ ರೇಟ್ ಆಕೈತಿ. ಮೆಕ್ಕೆಜೋಳ 12,000 ಆಕತಿ, ಭತ್ತ 12,000 ಆಕತಿ, ರಾಗಿ 15,000 ಆಕತಿ, ತೊಗರಿ 35,000 ಆಕತಿ, ಕಡ್ಲಿ 35-40,000 ರೂಪಾಯಿ ಕ್ವಿಂಟಲ್ ಆಕತಿ. ಸ್ವಾಮಿನಾಥನ್ ವರದಿ ಏನಾದ್ರು ಜಾರಿಗೆ ಬಂದ್ರ 11 ವರ್ಷ ಈ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಾಹೇಬರು ನಿಮ್ ಬದಲ ರೇಟ್ ಅನ್ನು ಡಬಲ್ ಅಲ್ಲ, ಎಷ್ಟು ಉಳ್ದೈತಿ 10 ವರ್ಷದಿಂದ ಅಷ್ಟ ರೇಟ್ ಅದಾವಿಲ್ರಿ ಹಿರಿಯರ ಕೂತವ್ರು ನೀವ್ ಹೇಳ್ರಿ, ಅದಾವಿಲ್ಲ ಅಷ್ಟ ರೇಟ್? ಏನ್ ನಿಮಗೆ ಹೆಚ್ಚಾಗ್ಯಾವ? ಇಲ್ಪ ನಾ ಬಾಳ ಬಿಜೆಪಿ ಮಾಡಿದನು, ನನಗ 10 ಪಟ್ಟು ರೇಟ್ ಬಂದೈತಿ ಅವ್ರ ಕೈ ಎತ್ತರಪ್ಪ ನೋಡ್ನು. ಕಾಂಗ್ರೆಸ್ ಮಾಡಿದನು, ನನಗ 10 ಪಟ್ಟು ರೇಟ್ ಬಂದೈತಿ. ಏನೇನು ಇಲ್ಲ. ನಿಮ್ಮ ಗೋರಿ ಮೇಲೆ ದಿನನಿತ್ಯ ರಾಜಕಾರಣ ಮಾಡತ್ತಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಅದಕ್ಕಾಗಿ ನೀವೆಲ್ಲ ಕೂಡ ಸುಧಾರಣೆ ಆಗ್ಬೇಕಾಗಿ ಎಲ್ಲರೂ ರೈತ ಸಂಘ ಸೇರ್ಬೇಕ. ಯಾಕಪ್ಪ ದಿಲ್ಲಿ ಒಳಗ್ ಕೂತ ಬಿಜೆಪಿ JDS ಕಾಂಗ್ರೆಸ್ ಮಾಡಿದಾರ. ನಿಮ್ಮ ಇಲ್ಲಿ ಮಮದಾಪುರದಾಗ ಬಂದ್ ನಾವು ದಿನನಿತ್ಯ ನಿಮಗ ಹೇಳಾತು ಗುರುಜಿ, ನಮ್ಮ ಇಡೀ ಬಳಗ ರಾಜ್ಯವ್ಯಾಪಿ ರೈತಪರ ಸಂಘಟನೆಗಳು ಹೇಳತ್ತಾರ, ಏನು ಮಾಡಿಲ್ಲೋ ಅಂದ್ರು ಮತ್ತ ಅವ್ರಿಗೆ ಓಟ್ ಹಾಕ್ತು, ಅಧಿಕಾರ ಕೊಡ್ತು, ಎಲ್ಲ ಮಾಡ್ತೀರಿ. ನಮ್ಮ ಹಣಿಬಾರ ಅದು. ಯಾಕಂದ್ರೆ ನೀವಿನ ಬದಲಾಗುದು ಅದಕ್ಕೆ ಲೇಟ್ ಐತಿ. ಓಟ್ ಹಾಕುವರ ಬಿಜೆಪಿಗರೆ ಹಾಕ್ರಿ, ಕಾಂಗ್ರೆಸ್ ಕರೆ JDS ಕರೆ ಹಾಕ್ರಿ. ಕಬ್ಬ ಹಿರಿಯರ ನೀವೆಲ್ಲರೂ ಕೂಡ ಮಮದಾಪುರದವ್ರು ಲಕ್ಷ ಬಿಟ್ಟು ಕೇಳ್ರಿ. 10 ದಿನ ನಮ್ಮ ಗುರುಜಿ ಅವ್ರ ನೇತೃತ್ವದಾಗ ಎಲ್ಲ ನಾಯಕರ ಮುಖಂಡತ್ವ ನಿಮ್ಮೆಲ್ಲ ದೇವ್ರ ನೇತೃತ್ವದಾಗ ಹೋರಾಟ ಮಾಡಿದ್ವು. 10 ದಿನ ಹೋರಾಟ ಮಾಡ್ರ. ಬಿಜೆಪಿ ಆಗು ಫ್ಯಾಕ್ಟರಿ ಅವ್ರದಾರಲ್ಲೋ ಅದಾರಲ್ರಿ ಹಿರಿಯರ, ಕಾಂಗ್ರೆಸ್ದಾಗ ಅದಾರಲ್ಲೋ, ಎಲ್ಲಾ ಪಕ್ಷದಾಗೂ ಕೂಡ ಅದಾರ. ನಿಮ್ ಯೋಗ್ಯತೆಗೆ 3,001 ರೂಪಾಯಿ ಘೋಷಣೆ ಮಾಡ್ಬೇಕಾಗಿತ್ಲ. ಜಗಳಾಡಿ ಬಡದಾಡಿ ಓಟ್ ಹಾಕಿದ್ವು ಊರಾಗ. ಅದರ ಸಂಬಂಧ ಎಷ್ಟೆಷ್ಟೋ ಆಗಿದಾವಲ್ರಿ. 1 ರೂಪಾಯಿ ಕೂಡ ನಿಮ್ಮ ಸಂಬಂಧ ಘೋಷಣೆ ಮಾಡ್ಲಿಲ್ಲ. ನಮ್ಮ ಗುರೂಜಿ ಅವರ ಗಟ್ಟಿತನ, ನನ್ನ ನಾಯಕರ ಎಲ್ಲರ ಗಟ್ಟಿತನದಿಂದ ನೀವು ಲಕ್ಷಾಂತರ ಜನ ಗುರ್ಲಾಪುರಕ್ಕೆ ಬಂದ್ರಿ ಅಂತೇಳಿ 300 ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯ. ಅವ್ರ ಏನ್ ವಿಚಾರ ಮಾಡಿರತ್ತಂದ್ರ 50 ಸಲ ಮೀಟಿಂಗ್ ಮಾಡ್ಯಾರ, ಅವ್ರ 100 ಸಲ ಮೀಟಿಂಗ್ ಮಾಡ್ಯಾರ. ಇದು ಬಿಸಿನೆಸ್ ಐತಿ, ಪಕ್ಷ ವಿಚಾರ ಬೇರೆ, ಯಾರು ಹೋಗಿ 1 ರೂಪಾಯಿ ಘೋಷಣೆ ಮಾಡ್ಬೇಡ್ರಪ್ಪ ಅಂತ ಹೇಳಿ ತಾಕೀತು ಮಾಡ್ರ. ಅವ್ರ ಎಲ್ಲರೂ ಹೊಂದಾಣಿಕೆ ಆದ್ರೆ ಯಾಕೆ ಹೊಂದಾಣಿಕೆ ಆದ್ರಪ್ಪ? ನಾವ 7 ಕೋಟಿ ಜನಸಂಖ್ಯೆ ಒಳಗ 4 ಕೋಟಿ ರೈತರದು. ನಾವು 4 ಕೋಟಿ ಜನ ರೈತರದು ಅಂತಂದ್ರ ಒಕ್ಕಟ್ಟದು ಅಂತಂದ್ರ ಸ್ವಾಮಿನಾಥನ್ ವರದಿನೂ ಬರ್ದತ್ತಿ, ಕಬ್ಬಿಗೂ 12,000 ಸಿಗದತ್ತಿ, ಎಲ್ಲದಕ್ಕೂ ಸಿಗತ್ತೆ. ಕಬ್ಬ ಬಿಸ್ನೆಸ್ ಅಲ್ಲ ನಮ್ದ.
ಬಿಸ್ನೆಸ್ ಹೌದಿಲ್ರಿ ತಮ್ಮಗೌಡ್ರ? ಮತ್ತೇನೇನ ನಾವೇನದ ಕಸಬರಿಗೋ ಬಿಸ್ನೆಸ್ ಅಲ್ಲ, ಬಂಡವಾಳ ಹಾಕಿದ್ದು ಅವ್ರು ಒಂದು ತಾಸಿನಾಗ ಸಕ್ರಿ ಮಾಡ್ತಾರ. 12 ತಿಂಗಳ ರಕ್ತ ಬೆವರ ಸುರಿಸಿ ಕಬ್ಬನ್ನು ಕೂಸಿನಂಗ ಜಪಾನ್ ಮಾಡಿ 12 ತಿಂಗಳ ಕಾರ್ಖಾನೆ ಕೊಡ್ತು. ಅವ್ರು ಮತ್ತೊಂದು ಕಾರ್ಖಾನೆ ಕಟ್ಟೋಡ್ ಶ್ರೀಮಂತರಾಗ್ತಾರು. 1 ಟನ್ ಕಬ್ಬಿಗೆ ನರೇಂದ್ರ ಮೋದಿ ಅಜ್ಜಾಗ 5,000 ಟ್ಯಾಕ್ಸ್ ಹೊಂಡತಿ. ಇಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ಗೆ 5,000 ರೂಪಾಯಿ ಟ್ಯಾಕ್ಸ್ ಹೊಂಡತಿ. ಇವರಿಬ್ಬರು ಕೂಡ ಕಳಗಿ ಇರುದಿಲ್ಲ, ಕಳೆ ಕಿತ್ತಿಲ್ಲ, ಗೊಬ್ಬರ ಉಗುದಿಲ್ಲ. ಅದಕ್ಕಾಗಿ ಇನ್ನು ಗುರೂಜಿ ಅವರೆಲ್ಲ ನನ್ನ ಮುಖಂಡರ ನೇತೃತ್ವದೊಳಗ 1 ಟನ್ನಿಗೆ 5,500 ರೂಪಾಯಿ ಕೊಡ್ಬೇಕಂತೇಳಿ ಇನ್ನು ಮತ್ತ 3-4 ತಿಂಗಳದಾಗ ಗುರ್ಲಾಪುರದಾಗ 1 ಕೋಟಿ ಜನ ಸೇರಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು. ಅವಾಗ ಈ ಮಮದಾಪುರದಾಗ ಇಷ್ಟು ಜನ ಬಂದ್ರೆ ಸಾಲುದಿಲ್ಲ. ಪ್ರತಿಯೊಬ್ಬ ಮನ್ಯಾಗ ಒಬ್ಬ ರೈತ ನನ್ನ ತಾಯ ಕಡ್ಡಾಯವಾಗಿ ಅವ್ರ ಹೆಂಗ್ ಬಿಜೆಪಿ JDS ಕಾಂಗ್ರೆಸ್ ಇದ್ರೆ ಹೊಂದಾಣಿಕೆ ಆದ್ರಲ್ಲ, ನೀವು ಕೂಡ ಬೆಳೆದಂತ ಬೆಳೆ ಕರೆಂಟ್ ಹಲವಾರು ವಿಚಾರದಾಗ ಬತ್ತಪ್ಪ ಅಂದ್ರ ನಾವು ಮನಿ ಹೊಕ್ಕಾಗುವಾಗ ರೈತರನ್ನ ಕರ್ಕೊಂಡ್ ಬರ್ತಕ್ಕಂತ ಕೆಲಸ ಆಗ್ಬೇಕ್ರಿ ಗುರುಗಳೇನು ಮುಂದೆ ಬಿಡೇ ಇಲ್ಲ. ಮಾನ್ಯ 300, 400, 500 ರೂಪಾಯಿ ರೇಟ್ ಸಿಕ್ಕ್ರ ಪ್ರತಿಯೊಂದು ಕುಟುಂಬಕ್ಕೆ ಸಿಕ್ಕತ್. ಏನ್ ಬಿಜೆಪಿ ಕಾಂಗ್ರೆಸ್ದವ್ರು ಕೊಡ್ಸಿಲ್ಲ ನಾವ? ನೀವು ಕೂಡ ಬಿಜೆಪಿ ಪಕ್ಷ ಕಾಂಗ್ರೆಸ್ ಬಿಟ್ಟ ಗುರುಲಾಪುರಕ್ಕೆ ಬಂದಿರ ರೇಟ್ ಸಿಕ್ಕತ್. ಇನ್ನ ಗುರುಗಳು ಸುಮ್ಮ ಇವ್ರು 4ನೇ ಅಷ್ಟ ಬಂದಾರ ಶಿವಣ್ಣಸ್ತಾರ. ಇನ್ನ 12ನೇ ಮನ್ಯಾಗದಾರ ಇವ್ರ. 12ನೇ ಇರ್ತಕ್ಕಂತ ಮನ್ಯಾಗಿನವ್ರಿಗೆ ನೀವು ಮಾಡ್ರಿಪ್ಪ, ನೀವು ಬಿಜೆಪಿ ಮಾಡ್ರಿ, ಕಾಂಗ್ರೆಸ್ ಮಾಡ್ರಿ, ಏನ್ ಬೇಕಾದ ಪಕ್ಷ ಮಾಡ್ರ, ನಮಗದ ಸಂಬಂಧ ಇಲ್ಲ. ಕಬ್ಬ ಬಂದ್ರ ನೋಡ್ ಕೋಟಿ ಜನ, ಮೆಕ್ಕೆಜೋಳ, ಗೊಂಜಾಳ, ಜೋಳ, ರಾಗಿ, ತೊಗರಿ, ಕಡ್ಲಿ, ಬೀದರ್ದಿಂದ ಹಿಡ್ಕೊಂಡು ಮೈಸೂರು, ಮಂಡ್ಯ, ಈ ಕಡೆ ಬೆಳಗಾವಿ, ಇಡೀ ರಾಜ್ಯವ್ಯಾಪಿ ಎಲ್ಲಾ ಬೆಳೆಗಳಿಗೂ ಕೂಡ ರೇಟ್ ಸಿಗಬೇಕಾಗಿದೆ. ಅದಕ್ಕಾಗಿ ತಾವು ನನ್ನ ರೈತ ಬಂಧುಗಳು ಎಚ್ಚೆತ್ತುಕೊಳ್ಳಲೇಬೇಕಾಗೈತಿ. ಮೊದಲು ನೀವು ಯುವಕರ ಬದಲಾವಣೆ ಆಗ್ಬೇಕಾಗೈತೆ. ಈಗ ಮನ್ಯಾಗ ನೀವು ಹಿರಿಯರ ಏನಾರ ಪಕ್ಷಗಳು ಮಾಡತ್ರಿ ಮಾಡ್ರಿ. ಹೊಲ ಅದಾವಲ್ಲ ನಿಮ್ಮ 50 ಎಕರೆ, 20 ಎಕರೆ, 30 ಎಕರೆ, 40 ಎಕರೆ, 10 ಎಕರೆ, 5 ಎಕರೆ ಹೊಲ ಅದಾವ. ಭೂಮಿ ಒಳಗೆ ಏನಾರ ಲಾಭ ಆದ್ರೆ ನಮ್ಮ ಕುಟುಂಬಕ್ಕೆ ಈ ಸಲ 3,300 ರೂಪಾಯಿ, 400 ರೂಪಾಯಿ 1 ಟನ್ ಸಿಗ್ತಪ್ಪ. 100 ಟನ್ ಬೆಳೆಯವ್ 40,000 ರೂಪಾಯಿ ಲಾಭ. 1,000 ಟನ್ ಬೆಳೆಯವ್ರಿಗೆ 4 ಲಕ್ಷ ಲಾಭ ಆಗೈತೆ. 1,000 ಟನ್ ಬೆಳಿತಕ್ಕಂತ ನನ್ನ ಎಲ್ಲಾ ರೈತ ದೇವರುಗಳ ನೀವು ತೀರ್ಮಾನ ಮಾಡ್ಬೇಕಾ? 500, 100, 200 ಟನ್ ಬೆಳಿತಕ್ಕಂತ ರೈತರನ್ನೆಲ್ಲ ನಾವು ಕರ್ಕೊಂಡ್ ಬರ್ತೀವಿ ಅಧ್ಯಕ್ಷರ. ಮತ್ತು ಹೋರಾಟಕ್ಕೆ ಗಟ್ಟಿ ಆಗ್ರಿ. ಈ ಸಲ ಕಬ್ಬಿಗೆ ಮತ್ತು ನಾವು 5,500 ರೇಟ್ ಕೇಳೋಣ ಅನ್ನುವಂತ ತೀರ್ಮಾನ ಮಾಡ್ಬೇಕಾಗಿ. ಜಗಳ ಇನ್ನು ಮುಂದೆ ಏನೈತಿ ಗೊತ್ತನ? ಇಲ್ಲಿ ಊರಾಗ ನಾ ಅವ್ ಸುಮಾರು ಇವ್ ಸುಮಾರ ಅಹಂಕಾರ, ಸೊಕ್ಕ, ನಮಗೆಲ್ಲ ಏನೇನ್ ಅದಾವಲ್ಲ ಎಲ್ಲ ಕೂಡ ಎದಕ್ ಹಾಕೋಣ ಅಂದ್ರ ಬೆಳೆದಂತ ಬೆಳೆಗೆ ಬೆಲೆ ತಗೊಳಕ್ ಹಾಕೋಣ. ಹಗಲಿ 12 ತಾಸು 3 ಪೀಸ್ ವಿದ್ಯುತ್ ತಗೊಳಕ್ ಹಾಕೋಣ ಬೇಡ್ರಿ. ನಮ್ಮ ರೈತರಿಗೆ ಆರ್ಥಿಕವಾಗಿ ಹೆಂಗ ಪ್ರಬಲ ಆಗ್ಬೇಕಾಗಿತ್ತು ಅನ್ನೋದಕ್ಕಾಗಿ ನಮ್ಮ ಇಡೀ ಸಿಟ್ಟ, ದ್ವೇಷ ಇನ್ನೇ ನಮ್ಮ ಕಡೆ ಅದಾವೆಲ್ಲ ಹಾಕೋಣ. ನಾಳೆ ನಿಮ್ಮ ಕುಟುಂಬಕ್ಕೆ ಲಾಭ ಆತಪ್ಪ ಅಂದ್ರ ನಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೋಬಹುದು, ನಮ್ಮ ಅಜ್ಜನ ನೋಡ್ಕೋಬಹುದು, ಮಕ್ಕಳನ್ನ ಒಳ್ಳೆ ಶಿಕ್ಷಣ ಮಾಡಬಹುದು. ಎಲ್ಲ ಗೌರ್ಮೆಂಟ್ ಶಿಕ್ಷಣ ಎಲ್ಲ ಹಾಳಾಗತ್ತ, ಸರ್ಕಾರಿ ಶಾಲೆಲ್ಲ ಹಾಳಾಗತ್ತಾವ. ಅವನ್ನೆಲ್ಲ ಕೂಡ ನಾವು ಜಾಗೃತಾಗಿ ಅದನ್ನು ಕೂಡ ಜವಾಬ್ದಾರಿ ತಗೋಬೇಕಾಗಿತ್ತು. ಇವತ್ತು ರೈತ ಸಂಘ ಬರೀ ರೈತರಷ್ಟೇ ಕೆಲಸ ಮಾಡ್ತಾ ಇಲ್ಲ. ಇಡೀ ನಾಡಿನಲ್ಲಿ ಅನ್ಯಾಯ ಆಗತಕ್ಕಂತ ಯಾರ ಕಷ್ಟದಲ್ಲಿದಾರೋ, ಯಾರು ತೊಂದರೆಯಲ್ಲಿದಾರೋ ಎಲ್ಲ ಜನಾಂಗವನ್ನ ಇವತ್ತ ನಾವು ಅವರು ನಮ್ಮವರ ಅವ್ರನ್ನೂ ಕೂಡ ಅವರಿಗೆ ಶ್ರಮ ತಕ್ಕಂತೆ ಅವ್ರಿಗೂ ಕೂಡ ಸಿಗಲೇಬೇಕು ಅನ್ನುವಂತ ಇಟ್ಕೊಂಡ ಮೊನ್ನೆ ವಿದ್ಯುತ್ ಖಾಸೀಕರಣ ಆತಪ್ಪ ಅಂದ್ರ ನಮ್ ಬದುಕು ಕೂಡ ಖಾಸೀಕರಣ ಆಕತಿ. ಅದಕ್ಕಾಗಿ ಅದನ್ನ ಇಡೀ ರಾಜ್ಯವ್ಯಾಪಿ ನನ್ನ ಎಲ್ಲ ರೈತ ದೇವರುಗಳು ಎಲ್ಲರೂ ಹೋರಾಟ ಮಾಡಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ವಾಪಸ್ ಪಡ್ಯಾಕ ಅದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಶಕ್ತಿ. ಭೂಮಾಪಕರಿಗೆ ಅವ್ರಿಗೂ ಕೂಡ ಗೌರವ ಇದ್ರಿಕಿಲ್ಲ, ಗೌರವ ಕೊಡಿಸುದು.
ಅತಿಥಿ ಶಿಕ್ಷಕರ ಸುಮಾರು 50,000 ಮಂದಿ ರಾಜ್ಯದಾಗ ಕೆಲಸ ಮಾಡ್ತಾರ, ಅವ್ರಿಗೂ ಕೂಡ ಪಗಾರ ಇಲ್ಲ. ದೈಹಿಕ ಶಿಕ್ಷಕರಿಗಿಲ್ಲ ಸರಿಯಾಗಿ. ಹಿಂಗ ಹಲವಾರು ರಂಗಗಳ ಇವತ್ತ ಕಷ್ಟಪಡತಾರ, ನಾಳೆ ಏನೋ ಒಳ್ಳೇದಾಕೈತೆ ಅಂತ ದುಡಿಯತ್ತಾರ. ಈ ಸರ್ಕಾರಗಳಿಗೆ ಅದರೆಲ್ಲ ಗಂಭೀರತೆ ಇಲ್ಲ. ಅದಕ್ಕಾಗಿ ತಾವು ದಯವಿಟ್ಟು ಮಮದಾಪುರ ಗ್ರಾಮದ ರೈತ ಬಂಧುಗಳು, ನಾವು ಬಹಳ ಸಲ ಮಮದಾಪುರದಾಗ ಶಾಲೆ ಹಾಕಿದ್ವು. ಇನ್ನು ಮುಂದ ನೀವು ನಿಮ್ಮ ಮನುಷ್ಯನಾಗ ಇಟ್ಕೊಂಡ್ಬಿಡ್ರಿ, ರೈತ ಸಂಘ ಇದು ನಮ್ಮದ, ರೈತರದ. ಬಿಜೆಪಿ JDS ಕಾಂಗ್ರೆಸ್ ನಮ್ಮಲ್ಲ. 79 ವರ್ಷದವ್ರು ಮೋಸ ಮಾಡತ್ತಾರು, ಅವ್ರ ಓಟ್ಗೆ ಅಟ್ಟ ಸೀಮಿತದಾರು. ಇದೇ ಓಟ್ ಕೂಡ ಹೆಂಗ್ ಹಾಕ್ಬೇಕಂತ ಹೇಳ್ಯಾರಲ್ಲ, ರೊಕ್ಕಕ್ಕೆ ಓಟ್ ಹಾಕಿರಿ ತಲ್ಲಿ ಕೂತಿರಿ. ಸ್ವಾಭಿಮಾನಕ್ಕೆ ಓಟ್ ಹಾಕಿದಾರ MLA ಬಂದು ನಮ್ಮ ಮನ್ಯಾಗ ಚಾಕ್ರಿ ಮಾಡ್ತಾನೆ. ಅದನ್ನ ನೀವು ತೀರ್ಮಾನ ಮಾಡ್ರಿ. ಅದು ನಿಮಗ MLA ಬಂದ ನಮ್ಮ ಮನ್ಯಾಗ ಚಾಕ್ರಿ ಮಾಡ್ಬೇಕು, ನಮ್ಮ ಆಳಾಗಿ ದುಡಿಬೇಕಪ್ಪ ಅಂದ್ರ ಹಣಕ್ಕೆ ಓಟ್ ಹಾಕ್ಬೇಡ್ರಿ. ಅದನ್ನು ಕೂಡ ಬದಲಾವಣೆ ಆಗ್ಬೇಕು. ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಮಮದಾಪುರ ಸಮಸ್ತ ನನ್ನ ಗ್ರಾಮಸ್ಥರು, ಯುವಕರು, ನಿಮ್ಗೆ ಯಾಕೆ ಪದೇ ಪದೇ ಹೇಳತ್ತು ಅಂತಂದ್ರ, ನಮಗ ಈ ರಾಜ್ಯದ ಮುಖ್ಯಮಂತ್ರಿ ಭಯ ಇಲ್ಲ, ಈ 224 ಮಂದಿ ಭಯ ಇಲ್ಲ, ಕಾರ್ಖಾನೆಗಳ ಭಯ ಇಲ್ಲ, ಈ ದೇಶದ ಪ್ರಧಾನ ಮಂತ್ರಿದ ಭಯ ಇಲ್ಲ, ಯಾರಪ್ಪಂದು ಭಯ ಇಲ್ಲ, ನಿಮ್ಮ ಭಯ. ಯಾಕೆ ಹೇಳ್ರಿ? ನಮ್ಮ ಜೊತೆ ಬರ್ತಿರೋ ಇಲ್ಲೋ, ನಮಗ ಬೆಂಬಲ ಕೊಡ್ತಿರೋ ಇಲ್ಲೋ ಅನ್ನುವಂತ ನಮಗ ಭಯ ಐತೆ. ನೀವೇನಾದ್ರೂ 1 ಕೋಟಿ ಜನ, ನಮ್ಮ ಗುರೂಜಿ, ನನ್ನ ಹಲವಾರು ಮುಖಂಡರ, ಇಡೀ ನಾಡಿನ ಎಲ್ಲಾ ರೈತ ದೇವರುಗಳ ನೇತೃತ್ವದಾಗ 1 ಕೋಟಿ ಜನ ನೀವು ಸೇರಿರಪ್ಪ ಅಂದ್ರ ರಾಜ್ಯದ ಮುಖ್ಯಮಂತ್ರಿ 224 ಮಂದಿ ಬಂದ ನಿಮ್ಮ ಮುಂದೆ ಹಿಂಗ ಉದ್ದಕ್ಕೆ ಕೈ ಮುಕ್ಕೊಂಡ್ ನಿಲ್ತಾರ. ಈ ದೇಶದ ಪ್ರಧಾನ ಮಂತ್ರಿ ಕೂಡ ಬರ್ತಾರ, 550 ಮಂದಿ ಸಂಸದರು ಬರ್ತಾರ. ಯಪ್ಪ ನನ್ನ ತಂದೆಗೌಡ್ರ, ನನ್ನ ದೇವ್ರ, ನಿಮ್ಗೆ ನ್ಯಾಯ ಕೊಡಿಸ್ತು, ನಿಮ್ದೇನು ಕಷ್ಟ ಅಂತ ಹೇಳ್ರಿ, ನಮ್ಮನ್ನ ಬದುಕಿಸ್ರಿ ಅನ್ನುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ನಾಡಿನ ರೈತರು ಎಲ್ಲಿವರೆಗೆ ತೀರ್ಮಾನ ಮಾಡಂಗಿಲ್ಲ, ಅಲ್ಲಿ ನಮ್ಮಲ್ಲಿವರೆಗೆ ನಮ್ಮ ಬದುಕು ಹಸನಾಗೋದಿಲ್ಲ. ಯಾಕಂತಂದ್ರ ಇದ ದೊಡ್ಡ ಕುಲ ಐತೆ, ಇದನ್ನ ಕಾಪಾಡ್ಯಾವ ಯಾವ ಇಲ್ಲೇ ಇಲ್ಲ. ನಮ್ಮನ್ನ ಯಾರು ಕೂಡ ಆರ್ಥಿಕವಾಗಿ ಪ್ರಬಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೆಳೆಗೆ ರೇಟ್ ಬರಬೇಕು, ನಮ್ಮ ಭೂಮಿ ಒಳಗ ಒಳ್ಳೆ ನೀರಾವರಿ ಆಗ್ಬೇಕು, ನಾವೆಲ್ಲ ಚೆನ್ನಾಗಿ ಹಳ್ಳಿ ಒಳಗ್ ಕೂಡ ಗಿಡಗಳನ್ನ ಹಚ್ತಕ್ಕಂಥದ್ದು ಆಗ್ಬೇಕು. ಭೂಮಿ ಫಲವತ್ತತೆ ಕೂಡ ಹಾಳಾಗೈತೆ. ಯೂರಿಯಾ, DAP ಕಾಂಪ್ಲೆಕ್ಸ್ ಕೆಮಿಕಲ್ಸ್ ಅನ್ನು ಹಾಕಿ ಲಕ್ಷಾಂತರ ಮಕ್ಕಳು ಹುಟ್ಟಿದ ತಕ್ಷಣ ಕ್ಯಾನ್ಸರ್, BP, ಶುಗರ್, ನಮಗೂ ಕೂಡ ಎಲ್ಲ BP, ಶುಗರ್ ಬಂದ್ಬಿಟ್ಟದಾವ. ಯಾಕಂದ್ರ ಭೂಮಿ ಒಳಗ ಆಹಾರ ಎಲ್ಲ ಸಂಪೂರ್ಣ ಹಾಳಾಗೈತಿ. ಇವತ್ ಕಾಯಿಪಲ್ಯಗೆ ಯಾವ ರೀತಿ ಔಷಧನ ಬಿಡಿತು. ಬರೇ ಒಂದು ಜವಾರಿ ಹಾಕಿದ್ರ 10 ಎಕರೆ 20 ಎಕರೆ ಒಕ್ಕಲ್ತನ ಮಾಡಬಹುದು. ಅದನ್ನು ಕೂಡ ನಾವು ಮೊದಲ ನಮಗಾರ ತಿನ್ನಾಕ ನಾವು ತೋಟದಲ್ಲಿ ಬೆಳ್ಕೋಬೇಕಾಗಿತ್ತು. ಬೇಡ, ನಾವಾರ ಬದುಕಬೇಕು ಬೇಡ್ರ. ಅದಕ್ಕಾಗಿ ನಾವೆಲ್ಲರೂ ಒಂದೊಂದು ಜವಾರಿ ಆಕಳ ಸಾಕ್ಬೇಕು. ಅದ್ರ ಗೋಮೂತ್ರ, ಗೋಕೃಪಾಮೃತ, ಜೀವಾಮೃತ, ಹಲವಾರು ವಿಧಾನಗಳನ್ನ ನಾವು ಕಲಿಬೇಕಾಗೈತೆ. ನಮ್ಮ ಶರೀರ ನಾಳಿನ ಮಕ್ಕಳ ಪೀಳಿಗೆ ನಮ್ಮ ಭೂಮಿ ಉಳಿಸ್ಬೇಕಾಗೈತಿ. ಭೂಮಿ ಒಳಗ 7% ಹಿಂಗಾಲಿದ್ ಈಗಾಗಲೇ 3-4% ಬಂದೈತೆ. ಅದೇ 1-2% ಬಂತಪ್ಪ ಅಂದ್ರ 10 ಚೀಲ ಯೂರಿಯಾ ಹೋಗಿದ್ರು 1 ಇಂಚು ಕೂಡ ಭೂಮಿ ಒಳಗೆ ಬೆಳಿ ಬರುದಿಲ್ಲ. ಹಲವಾರು ವಿಚಾರದಾಗ ಕೂಡ ನಾವ್ ಇವತ್ತ ಚರ್ಚೆ ಮಾಡ್ಬೇಕಾಗೈತಿ. ಬಹಳಷ್ಟು ವೇಳೆ ಆಗೈತಿ. ದಯವಿಟ್ಟು ತಾವ್ಯಾರು ಕೂಡ ರೈತರು ಹೆದರ್ಬೇಕಾಗಿಲ್ಲ, ಧೈರ್ಯದಿಂದ್ರೆ ಇರ್ರಿ. ಇವತ್ತು ಇಲಾಖೆ ಒಳಗೆ ಹೋಗ್ರಿ, ಯಾರ ರಾಜಕಾರಣಿಗೆ ಭೇಟಿ ಆಗ್ರಿ, ನಿಮ್ಮ ಕೆಲಸ ನೀವು ಸ್ವಾಭಿಮಾನದಿಂದ ಕೇಳ್ರಿ. ನೀವೆಲ್ಲ ಸಂಘಟಿದ್ರಿ. ಊರಾಗಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳ್ರಿ, ಎಲ್ಲ ಮುಖಂಡರಿಗೆ ವಿನಂತಿ ಮಾಡ್ಕೋತಾ ಇದ್ದೀವಿ, ರೈತ ಸಂಘ ಪ್ರೀತಿ ಮಾಡ್ರಿ. ರೈತ ಸಂಘ ದೇವ್ರದ, ಈ ದೇವ್ರಕ್ಕೆ ಏನಾರ ಅನ್ಯಾಯ ಮಾಡ್ರಿ, ಅದು ನಿಮಗ ಅನ್ಯಾಯ ಮಾಡ್ಕೊಂಡಂಗ. ದೊಡ್ಡ ದೊಡ್ಡ ರೈತರು ನೀವ ನಂದು 1000 ಟನ್ ಬೆಳೆದ್ರೆ ನನಗ 10 ಲಕ್ಷ ಗಂಟೆ ಲಾಭ ಆಗೋದಂತ ನೀವು ಮೊದಲು ತಿಳ್ಕೊರಿ. ಅದಕ್ಕಾಗಿ ಯಾರು ಕೂಡ ಇದ್ರ ಜೊತೆ ವರ್ಮ ಮಾಡಬೇಡ್ರಿ. ನಾವ ರಾಜಕಾರಣ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿಬಿಟ್ಟು ನಾವೆಲ್ಲ ರೈತ ಸಂಘದವ್ರು ಯಾಕಪ್ಪ ಅಂದ್ರೆ ರಾಜಕಾರಣ ಹೊಲಸಿಡ್ದು ಹೋಗೈತಿ, ಇದು ಎಂದ ಶುದ್ಧ ಆಕೈತಿ, ಜನಾಂದೋಲನ ಆಗಿ ಅವರ ತೀರ್ಮಾನ ಮಾಡುವರಪ್ಪ. ನಾವು ಮಾತ್ರ ರಾಜಕಾರಣ ಬೇಡ, ರೈತ ಸಂಘಟನೆಗಳನ್ನ ಒಕ್ಕಟ್ಟು ಮಾಡೋನು, ರೈತರ ನ್ಯಾಯ ಕೊಡಿಸೋನು, ಲಾಭ ಮಾಡೋನು, ರೈತರನ್ನ ಆರ್ಥಿಕವಾಗಿ ಪ್ರಬಲ ಮಾಡೋನು ಅಂತೇಳಿ
ನಾವೆಲ್ಲ ತೀರ್ಮಾನ ಮಾಡಿದ್ವು. ಅದಕ್ಕಾಗಿ ಊರಾಗ ಯಾರು ರಾಜಕಾರಣಿಗಳು ವರ್ಮ ಮಾಡಬೇಡ್ರಿ, ನಿಮ್ ಮಕ್ಕಳನ್ನ ಒಬ್ಬೊಬ್ಬನ ರೈತ ಸಂಘ ಕೊಡ್ರಿ ಅಂತ ಹೇಳಿ ನನಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ನಮ್ಮ ಗುರೂಜಿ ಅವ್ರಿಗೆ ಹೇಳ್ತೀನಿ, ನಾನು ಭಯ ಬೀಳ್ಬೇಡ್ರಿ. ಇದು ಯಾವುದೋ ಒಂದು ಜಾಕೋಲ್ ನೀರು ಹಳಕ್ ನೀರು ಎಬ್ಸ್ಬೇಕಾಗೈತತ್ತ ಗುರೂಜಿ ಅವ್ರ ಅದನ್ನ ಹೇಳ್ರಿ. ಏನಂದ್ರ ಇಲ್ಲಿ ಹಿರೇಟಿತ್ತಕ್ಕೇನೋ ಜಾಕೋಲ್ ನೀರು ಬಂತಿ, ಅದನ್ನ ಲಿಫ್ಟ್ ಮಾಡಿ ಹೊಳಿಂದ್ರೆ ಏನ್ ಬಿಡ್ತಾರಲ್ಲ ಈ ಮಮದಾಪುರ ಹಳಕು ಬರ್ಲಿ ನೀರಂತ ಹೇಳ್ರಿ ಗುರೂಜಿ. ಇಲ್ಲಿವರೆಗೆ ರೈತ ಸಂಘದ ಹೋರಾಟಗಳನ್ನ ಯಾವ ರೀತಿ ಮಾಡಬೇಕಾಗೈತಿ, ನಾವು ಯಾವ ರೀತಿ ಒಕ್ಕಟ್ಟಾಗಬೇಕಾಗೈತಿ. ಯಾಕಂತಂದ್ರ ನಾವು ಯಾವುದೇ ಒಂದು ವ್ಯಕ್ತಿನ ವಿರೋಧ ಮಾಡುವಂತ ಹೋರಾಟ ಅಲ್ಲ, ಯಾವುದೇ ಒಂದು ವ್ಯಕ್ತಿ ವಿರುದ್ಧದ ಹೋರಾಟ ಅಲ್ಲ. ಈ ಹೋರಾಟ ಇರುವುದು ಈ ಒಂದು ವ್ಯವಸ್ಥೆಯ ಹೋರಾಟ, ಈ ವ್ಯವಸ್ಥೆ ವಿರುದ್ಧ ಹೋರಾಟ. ಅದಕ್ಕೆ ನಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡ್ಕೋಬೇಕಾದ್ರೆ ಈಗಿರ್ತಕ್ಕಂಥ ಈ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡಬೇಕಾಗೈತಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಂತಹ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳು.